ಎಸ್, ನನ್ನ ಹೆಸರು ನಿಂಗಣ್ಣ ಅಂತೇಳಿ. ಬೇಸಿಕಲಿ ಬಿಜಾಪುರದಿಂದ ಬಂದಿದ್ದು. ನಾನು ಕೂಡ ಬೆಂಗಳೂರು ಬಂದಿದ್ದು, ಜಾಬ್ ಮಾಡಬೇಕಂತ ಬಂದಿದ್ದು. ಜಾಬ್ ಮಾಡೋದಂತ ಬಂದಾಗ BMTCಯಲ್ಲಿ ಒಬ್ಬ ಕಂಡಕ್ಟರ್ ಕೆಲಸ ಮಾಡ್ತಿದ್ದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬೆಂಗಳೂರು ಒಳಗಡೆ ಮಾಡ್ತಾ ನಾನು ಒಂದು 18 ವರ್ಷ ಮುಗಿದೋಯ್ತು ಬೆಂಗಳೂರು BMTC ಒಳಗಡೆ. ಅದ್ರ ಜೊತೆಗೆ ಏನಾದರೂ ಒಂದು ಸೈಡ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮೊದಲೇ ಪ್ಲಾನ್ ಇತ್ತು. ಆದರೂ ಕೂಡ ನನಗೆ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಒಂದು ಅವಕಾಶ ನನಗೆ ಕೊಟ್ಟಂಥ ವ್ಯಕ್ತಿ ತುಂಬ ಖುಷಿ ಆಗುತ್ತೆ. ಜಸ್ಟ್ ಪರಿಚಯ ಅಂತ ವ್ಯಕ್ತಿ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಟೀ ಕೂಡ ಪರಿಚಯ ಅಂತ ವ್ಯಕ್ತಿ ಅಂತ ಹೇಳ್ಬೋದು. ಈ ಅಲ್ಲಿನ ಚೀಫ್ ಗೆಸ್ಟ್ ಅಂತ ಹೇಳ್ಬೋದು. ಇವತ್ತು ಇಷ್ಟು ಜನಗಳ ಮುಂದೆ ಒಬ್ಬ ಚೀಫ್ ಗೆಸ್ಟ್ ಅಂತ ಹೇಳ್ಬೋದು. ನಮ್ಮ ಉತ್ತರ ಕನ್ನಡ ಅಂತ ಹೇಳ್ಬೋದು, ಬಿಜಾಪುರ ಡಿಸ್ಟಿಕ್ ಅಂತ ಹೇಳ್ಬೋದು, ಟಾಟಾ ಡ್ರೈವರ್ ಕಾಲೇಜು ಅಂತ ಹೇಳ್ಬೋದು, ಬ್ರ್ಯಾಂಡ್ ನ್ಯೂ NT ಸೆಂಟರ್ ಅಂತ ಹೇಳ್ಬೋದು. ಮಿಸ್ಟರ್ ಯಲ್ಲಪ್ಪ ಸ್ವಾಮಿ ಬ್ರ್ಯಾಂಡ್ ಚಪ್ಪಾಳೆ ಮುಖಾಂತರ ಅದ್ರ ಜೊತೆಗೆ ನನ್ನ ಜರ್ನಿ ಅಂತ ಬಂದಾಗ ನನಗೆ BMTC ಒಳಗಡೆ ನಿಮ್ಗೆಲ್ರಿಗೂ ಗೊತ್ತು. BMTC ಬಸ್ ಗೊತ್ತಲ್ಲ? ಎಷ್ಟು ಚೆನ್ನಾಗಿ ಗೊತ್ತು ಬಸ್ಸು? BMTC ಒಳಗೆ ಜಾಬ್ ಮಾಡ್ಬೇಕಾದ್ರೆ ಹೆಂಗಿದೆ ಗೊತ್ತಲ್ಲ? ನಿಮಗೂ ಗೊತ್ತು. ಪ್ಯಾಸೆಂಜರ್ಗೆ, ಕಂಡಕ್ಟರ್ಗೆ, ಪ್ಯಾಸೆಂಜರ್ಗೆ ಜಗಳ ಗೊತ್ತಾ? ಎಲ್ರಿಗೂ ಗೊತ್ತು. ಆ ಗದ್ದಲೊಳಗಡೆ ಏನಾದರೂ ನಾವು 60 ವರ್ಷ ಆಗುತ್ತೆ ದುಡಿ ಬದಲಿ ಒಂದು 10 ವರ್ಷ ಏನಾದರೂ ಈ ಸಿಸ್ಟಮ್ ಒಳಗಡೆ ನಿಂತ್ಕೊಂಡು ಕೆಲಸ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನಾವು ಬಂದಿನಿ ಅಂತ ಇಷ್ಟಪಡ್ತೇವೆ. ಸೇಮ್ ಪ್ರೊಸೆಸ್ ನಿಮಗೂ ಕೂಡ ಯಾವುದೋ ಒಂದು ಕೆಲಸ ಮಾಡ್ಬೋದು. ನೀವು ಕೂಡ ಇದ್ರೊಳಗಡೆ ಇನ್ವಾಲ್ವ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತಾಡ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್.